ಹೆಲೋ ಗೈಸ್, ಕ್ರೆಡಿಟ್ ಬಿ ಆ್ಯಪಲ್ಲಿ 18,000 ರೂಪಾಯಿ ಸಾಲನ ನಾನು ತೊಗೊಂಡಿದ್ದೆ. ಆ್ಯಂಡ್ ಆಲ್ರೆಡಿ ನಾನು ಡೀಟೇಲಾಗಿ ವಿಡಿಯೋನ ಮಾಡಿಬಿಟ್ಟು ಕೂಡ ತೋರಿಸ್ಕೊಟ್ಟಿದ್ದೀನಿ. ಕ್ರೆಡಿಟ್ ಬಿ ಆ್ಯಪಲ್ಲಿ ಲೈವ್ ಆಗಿ ನಾನು ಲೋನ್ನ ತೊಗೊಂಡ್ಬಿಟ್ಟು ಕೂಡ ತೋರಿಸ್ಕೊಟ್ಟಿದ್ದೀನಿ ಬ್ಯಾಂಕ್ ಅಕೌಂಟಲ್ಲಿ. ಸೊ ಆ ಒಂದು ವಿಡಿಯೋನ ನೀವು ನೋಡಿಲ್ಲ ಅಂತಂದರೆ ಐ ಬಟನಲ್ಲಿ ವಿಡಿಯೋ ಕೊಟ್ಟಿರ್ತೀನಿ, ಜೊತೆಗೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ. ಆ ಒಂದು ವಿಡಿಯೋ ನೋಡಿಬಿಟ್ಟು ನೀವು ಕಂಪ್ಲೀಟಾಗಿ ಅಪ್ಲೈ ಮಾಡ್ಕೋಬೋದು. ನಿಮಗೆ ಇನ್ಸ್ಟಂಟಾಗಿ ಸಾಲ ಸಿಗುತ್ತೆ ನೀವೇನಾದರೂ ಸ್ಯಾಲ್ರಿಡ್ ಪರ್ಸನ್, ಸೆಲ್ಫ್ ಎಂಪ್ಲಾಯ್ಡ್ ಆಗಿದ್ದರೆ. ಓಕೆ, ಸೊ ಇವತ್ತಿನ ವಿಡಿಯೋನಲ್ಲಿ ಅದನ್ನು ನಾನು ಫೋರ್ಕ್ಲೋಸ್ ಮಾಡ್ತಾ ಇದ್ದೀನಿ. ಅಂದರೆ ಕಂಪ್ಲೀಟಾಗಿ ನಾನು ಇಲ್ಲಿ ರೀಪೇಮೆಂಟ್ ಮಾಡಿಬಿಟ್ಟು ಕೂಡ ತೋರಿಸ್ಕೊಡ್ತೀನಿ. ಕ್ರೆಡಿಟ್ ಬಿ ಆ್ಯಪಲ್ಲಿ ನೀವು ಯಾವ ರೀತಿಯಾಗಿ ರೀಪೇಮೆಂಟನ್ನು ಮಾಡ್ಕೊಬೋದು ಅಂತೇಳ್ಬಿಟ್ಟು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಓಕೆನಾ? ಸೊ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಎಲ್ಲರೂ ಕೂಡ ಕೊನೆವರೆಗೂ ನೋಡಿ. ಈ ಒಂದು ವಿಡಿಯೋಗೆ ನೀವು ಲೈಕ್ ಮಾಡಿಲ್ಲ ಅಂದರೆ ಬೇಗ ಒಂದು ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ನೀವು ಹೊಸದಾಗಿ ವಿಸಿಟ್ ಮಾಡಿದರೆ, ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾನು ಹಾಕುವಂಥ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಮೊದಲಾಗಿ ಬರುತ್ತೆ. ಸೊ ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು, ನನಗೆ ಇಲ್ಲಿ ಅಪ್ ಟು 18,000 ರೂಪಾಯಿವರೆಗೆ ಸಾಲ ಸಿಕ್ಕಿದೆ. ನಾನು ನಿಮಗೆ ಪ್ರೂಫನ್ನು ತೋರಿಸ್ತಾ ಇದ್ದೀನಿ. ಆ ಒಂದು ವಿಡಿಯೋನ ನೀವು ನೋಡಿಲ್ಲ ಅಂತಂದರೆ ವಿಡಿಯೋ ಕೂಡ ನೋಡ್ಬೋದು, ಡಿಸ್ಕ್ರಿಪ್ಷನಲ್ಲಿ ಜೊತೆಗೆ ಐ ಬಟನಲ್ಲಿ ವಿಡಿಯೋ ಇರುತ್ತೆ. ಓಕೆ, ಸೊ ಇವಾಗ ಫೋನ್ ಸ್ಕ್ರೀನಲ್ಲಿ ಹೋಗ್ಬಿಟ್ಟು ನಿಮಗೆ ಕಂಪ್ಲೀಟ್ ಆಗಿ ತೋರಿಸ್ಕೊಡ್ತೀನಿ. ಸೊ ಗೈಸ್, ನೀವು ನೋಡ್ತಾ ಇದ್ರಲ್ವಾ, ಇವಾಗ ನಾನು ಕ್ರೆಡಿಟ್ ಬಿ ಅಪ್ಲಿಕೇಶನ್ ಓಪನನ್ನು ಮಾಡ್ಕೊಂಡಿದ್ದೀನಿ. ಸೊ ಓಪನ್ ಮಾಡ್ಕೊಂಡ ತಕ್ಷಣ ಈ ರೀತಿ ನಿಮಗೆ ನೋಡಲಿಕ್ಕೆ ಸಿಗುತ್ತೆ. ನೀವು ಲಾಗಿನ್ ಮಾಡ್ಕೊಂಡಿಲ್ಲ ಅಂತಂದರೆ ಮೊದಲೇದಾಗಿ ನೀವು ಲಾಗಿನನ್ನು ಮಾಡ್ಕೊಳ್ಳಿ. ಸೊ ಲಾಗಿನ್ ಮಾಡ್ಕೊಂಡ ತಕ್ಷಣ ಈ ರೀತಿ ನಿಮಗೆ ನೋಡಲಿಕ್ಕೆ ಸಿಗುತ್ತೆ. ನೀವು ಲೋನ್ ತೊಗೊಂಡಿರ್ತೀರಲ್ವಾ, ಇಲ್ಲಿ ಕೆಳಗಡೆ ರೀಪೇಮೆಂಟ್ ಅಂತ ಇರುತ್ತೆ. ಓಕೆ, ಸೊ ರೀಪೇಮೆಂಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಬರುತ್ತೆ. ಇಲ್ಲಿ 18,000 ರೂಪಾಯಿ ನಾನು ಇಲ್ಲಿ ಲೋನನ್ನು ತೊಗೊಂಡಿದ್ದೆ. ನೀವು ವಿಡಿಯೋ ನೋಡಿಲ್ಲ ಅಂತಂದರೆ ನಾನು ನಿಮಗೆ ವಿಡಿಯೋ ಕೊಟ್ಟಿರ್ತೀನಿ ಐ ಬಟನಲ್ಲಿ. ನಾನು ಲೋನ್ ಅಪ್ಲೈ ಮಾಡಿಕೊಂಡು ಕೂಡ ತೋರಿಸ್ಕೊಟ್ಟಿದ್ದೀನಿ ಆ್ಯಂಡ್ ಬ್ಯಾಂಕ್ ಅಕೌಂಟ್ಗೂ ಕೂಡ ರಿಸೀವ್ ಮಾಡ್ಕೊಂಡು ತೋರಿಸ್ಕೊಟ್ಟಿದ್ದೀನಿ. ಆ ಒಂದು ವಿಡಿಯೋನ ನೀವು ನೋಡ್ಕೋಬೋದು, ಐ ಬಟನಲ್ಲಿ ಜೊತೆಗೆ ಡಿಸ್ಕ್ರಿಪ್ಷನಲ್ಲಿ ನೋಡಲಿಕ್ಕೆ ಸಿಗುತ್ತೆ. ಓಕೆ, ಸೊ ಇಲ್ಲಿ 18,000 ರೂಪಾಯಿ ತೊಗೊಂಡಿದ್ದೆ. ಆ್ಯಂಡ್ ಫಸ್ಟ್ EMI ಬಂದುಬಿಟ್ಟು ನಂದು 3,874 ರೂಪಾಯಿ 11 ಮಾರ್ಚ್ 2024 ನಂತರ ಎರಡನೇ EMI ಬಂದುಬಿಟ್ಟು ಇಲ್ಲಿ 3,874 11 ಏಪ್ರಿಲ್ 2024 ಅದೇ ರೀತಿ ಮೇ, ಜೂನ್, ಜುಲೈ. ಓಕೆ, ಸೊ 5 ಮಂತ್ಸ್ ಒಳಗೆ ನಾನು ಇಲ್ಲಿ ಈ ಒಂದು ಲೋನ ತೊಗೊಂಡಿದ್ದೆ, 18,000 ರೂಪಾಯಿ ಲೋನ. ಆ್ಯಂಡ್ ಇವಾಗ ನಾನು ಕ್ಲೋಜರ್ ಮಾಡ್ತಾ ಇದ್ದೀನಿ, ಅಂದರೆ ಫುಲ್ ನಾನು ಪೇಮೆಂಟನ್ನು ಮಾಡ್ಕೊತಾ ಇದ್ದೀನಿ. ಜೊತೆಗೆ ನೀವಿಲ್ಲಿ ಒಂದೇ EMIನ ಪೇಮೆಂಟ್ ಮಾಡ್ಕೊತೀರಾ ಅಂದ್ಕೊಡಿ. ನೀವಿಲ್ಲಿ ಪೇ ನೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪೇಮೆಂಟನ್ನು ಮಾಡ್ಕೋಬೋದು. ಓಕೆ, ಸೊ ಫಸ್ಟ್ EMI ನಂದು 11 ಮಾರ್ಚ್ಗಿದೆ, ಬಟ್ ಆದರೆ ನಾನೀಗ ಫಸ್ಟ್ಗೆ ಪೇಮೆಂಟನ್ನು ಮಾಡ್ಕೊತಾ ಇದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು. ಸೊ ಪೇ ನೋ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಪೇ ನೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಆಪ್ಷನ್ಸನ್ನು ಕೊಡ್ತಾ ಇದ್ದಾರೆ. UPI, ಡೆಬಿಟ್ ಕಾರ್ಡ್ ಮತ್ತು ನೆಟ್ ಬ್ಯಾಂಕಿಂಗ್ ಇದ್ದ ಮಾತ್ರ ನೀವು ಇಲ್ಲಿ ಪೇಮೆಂಟನ್ನು ಮಾಡ್ಕೋಬೋದು, ರೀಪೇಮೆಂಟನ್ನು. ಇಲ್ಲಿ ಹೌ ಟು ರೀಪೇ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನೋಡಲಿಕ್ಕೆ ಸಿಗುತ್ತೆ. ನೋಡ್ತಾ ಇರ್ಬೋದು, ನೀವು ಯಾವ ಥರ ರೀಪೇಮೆಂಟ್ ಮಾಡ್ಕೋಬೋದು ಇಲ್ಲಿ ಕೊಟ್ಟಿದ್ದಾರೆ. ಓನ್ಲಿ ನೀವು ಡೆಬಿಟ್ ಕಾರ್ಡ್ ಮತ್ತು ನೆಟ್ ಬ್ಯಾಂಕಿಂಗ್, UPI, ಬ್ಯಾಂಕ್ ಟ್ರಾನ್ಸ್ಫರ್ ಮತ್ತು ವ್ಯಾಲೆಟ್ಸ್ ಅಂತ ನೀವು ಮಾಡ್ಕೊಬೋದಾಗಿದೆ ರೀಪೇಮೆಂಟನ್ನು. ನೀವು ಕ್ಯಾಶ್ ಆಗಲಿ ಅಥವಾ ಚೆಕ್ ಆಗಲಿ ಅಥವಾ ಕ್ರೆಡಿಟ್ ಕಾರ್ಡಿಂದ ನೀವು ಮಾಡ್ಕೊಳಕ್ಕೆ ಆಗಲ್ಲ. ಆ್ಯಂಡ್ ಕ್ರೆಡಿಟ್ ಬಿ ಬಿಲ್ಲರ್ ಆಪ್ಷನ್ನು ನಿಮಗೆ ಗೂಗಲ್ ಪೇನಲ್ಲಿ ಮತ್ತು ಫೋನ್ಪೇನಲ್ಲಿ, ಪೇಟಿಎಂ ಆ್ಯಪ್ಸಲ್ಲಿ ಕೂಡ ನೋಡಲಿಕ್ಕೆ ಸಿಗುತ್ತೆ. ಆ್ಯಂಡ್ ಅಫಿಷಿಯಲ್ ಪೇಮೆಂಟ್ ಲಿಂಕ್ ಕೂಡ ನಿಮಗೆ ಸೆಂಡ್ ಮಾಡುತ್ತೆ ಕ್ರೆಡಿಟ್ ಬಿಗೆ ನೀವು ರಿಕ್ವೆಸ್ಟ್ ಮಾಡಿದರೆ. ಜೊತೆಗೆ ಇಲ್ಲಿ ಚೆಕ್ ಮಾಡ್ಕೋಬೋದು ನಿಮ್ಮ ಒಂದು UPI ID ನ ಕ್ರೆಡಿಟ್ ಬಿನಲ್ಲಿ. ಓಕೆ, ಸೊ ಈ ರೀತಿಯಾಗಿರುತ್ತೆ. ಆ್ಯಂಡ್ ಇವಾಗ ನಾನು ನಿಮಗೆ ತೋರಿಸ್ಕೊಡ್ತೀನಿ ಫೋನ್ಪೇ ಅಂತ ಯಾವ ರೀತಿಯಾಗಿ ರೀಪೇಮೆಂಟ್ ಮಾಡ್ಕೋಬೇಕು. ಸೊ ಇಲ್ಲ ಅಂತಾರೆ ನೀವು ಡೈರೆಕ್ಟಾಗಿ ಕೂಡ ಮಾಡ್ಕೋಬೋದು ಈ ಒಂದು ಅಪ್ಲಿಕೇಶನ್ ಇಂತಾನೆ. ಓಕೆನಾ? ಸೊ ಇವಾಗ ಫೋನ್ಪೇ ಅಂತ ಯಾವ ರೀತಿಯಾಗಿ ಮಾಡ್ಕೋಬೇಕು ತೋರಿಸ್ಕೊಡ್ತೀನಿ. ಹಲವಾರು ಜನ ಫೋನ್ಪೇನ ಯೂಸ್ ಮಾಡ್ಕೊಂತಿರ್ತೀರಲ್ವಾ, ಸೊ ಈಗ ತೋರಿಸ್ಕೊಡ್ತೀನಿ. ಮೊದಲೇದಾಗಿ ನಿಮ್ಮ ಒಂದು ಫೋನ್ಪೇ ಅಪ್ಲಿಕೇಶನ್ ನೀವು ಓಪನ್ ಅನ್ನ ಮಾಡ್ಕೊಳ್ಳಿ. ಸೊ ನೋಡ್ತಾ ಇರ್ಬೋದು, ನಾನು ಇವಾಗ ಫೋನ್ಪೇ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ನೀವು ಸ್ಕ್ರೋಲ್ ಮಾಡ್ಕೋಬೇಕು. ಓಕೆ, ಸ್ಕ್ರೋಲ್ ಮಾಡಿದ ತಕ್ಷಣ ಇಲ್ಲಿ ರೀಚಾರ್ಜ್ ಅಂಡ್ ಬಿಲ್ ಪೇಮೆಂಟ್ಸ್ ಅಲ್ಲಿ ಲೋನ್ ರೀಪೇಮೆಂಟ್ ಅಂತ ಆಪ್ಷನ್ ಇರುತ್ತೆ. ಓಕೆ, ಅದ್ರ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ಕೊಬೇಕು. ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಸರ್ಚ್ ಬೈ ಲೆಂಡರ್ಸ್ ಅಂತ ಹೇಳ್ಬಿಟ್ಟು ಮೇಲ್ಗಡೆ ಸರ್ಚ್ ಮಾಡಲಿಕ್ಕೆ ಆಪ್ಷನ್ ಅನ್ನ ಕೊಡ್ತಾ ಇದ್ದಾರೆ. ಸೊ ಆ ಒಂದು ಆಪ್ಷನ್ ಅಂತ ನೀವು ಸರ್ಚ್ ಮಾಡ್ಕೋಬೇಕಾಗಿರುತ್ತೆ. ನೋಡ್ತಾ ಇದ್ರಲ್ವಾ, ಸೊ ಇಲ್ಲಿ ಬಂದ್ಬಿಟ್ಟು ನೀವು ಕ್ರೆಡಿಟ್ ಬಿ ಅಂತ ಸರ್ಚ್ ಮಾಡ್ಕೊಳ್ಳಿ, ಕ್ರೆಡಿಟ್ ಬಿ. ಓಕೆ, ಸೊ ನೋಡ್ತಾ ಇರ್ಬೋದು ಕ್ರೆಡಿಟ್ ಬಿ ಅಂತ ನೋಡಲಿಕ್ಕೆ ಸಿಗುತ್ತೆ. ಸೊ ಮೇಲ್ಗಡೆ ನನ್ನ ಒಂದು ನಂಬರ್ ತೋರಿಸ್ತಾ ಇದೆ. ಓಕೆ, ಆಲ್ರೆಡಿ ತೊಗೊಂಡಿರುತ್ತೆ. ಇದೇ ಒಂದು ಮೊಬೈಲ್ ನಂಬರ್ ಅಂತ ನೀವು ಲೋನ್ ತೊಗೊಂಡಿದ್ದೀರಾ ಅಂತಂದರೆ ಈ ಮೊಬೈಲ್ ನಂಬರ್ ಹಾಕಿ, ಇಲ್ಲ ಅಂತಂದರೆ ಇದನ್ನು ಚೇಂಜ್ ಮಾಡ್ಕೊಳ್ಳಿ. ಓಕೆ, ಸೊ ಮೊಬೈಲ್ ನಂಬರ್ ಎಂಟರ್ ಮಾಡ್ಕೊಳ್ಳಿ. ನಂತರ ಡೇಟ್ ಆಫ್ ಬರ್ತ್ ಹಾಕಿ, ಕರೆಕ್ಟಾಗಿ ಡೇಟ್ ಆಫ್ ಬರ್ತ್ ಹಾಕಿ ಗೈಸ್, ಡೇಟ್ ಮತ್ತು ಮಂತ್ ಮತ್ತು ಇಯರ್ ವೈಸ್. ಓಕೆ, ಸೊ ಡೇಟ್ ಆಫ್ ಬರ್ತನ್ನು ಹಾಕಿದ ತಕ್ಷಣ ಇಲ್ಲಿ ಕನ್ಫರ್ಮ್ ಅಂತ ಇರುತ್ತೆ. ಸೊ ಕನ್ಫರ್ಮ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೋಡಿ, ಇವಾಗ ನಾನು ಮೊಬೈಲ್ ನಂಬರ್ ಹಾಕೊಂಡಿದ್ದೀನಿ. ಇವಾಗ ಡೇಟ್ ಆಫ್ ಬರ್ತ್ ಹಾಕ್ಬಿಟ್ಟು ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನನ್ನ ಒಂದು ಡೀಟೇಲ್ಸನ್ನು ತೋರಿಸುತ್ತೆ. ಕ್ರೆಡಿಟ್ ಬಿನಲ್ಲಿ ಎಷ್ಟು ಲೋನ್ ತೊಗೊಂಡಿದ್ದೀನಿ ಅದನ್ನು ಇಲ್ಲಿ ತೋರಿಸುತ್ತೆ, ನೋಡ್ಕೊಳ್ಳಿ. ಸೊ ಓಕೆ ಗೈಸ್, ನೀವು ನೋಡ್ತಾ ಇದ್ದೀರಲ್ವಾ, ಇವಾಗ ಕ್ರೆಡಿಟ್ ಬಿದ್ದು ನನಗೆ ಡೀಟೇಲ್ಸ್ ತೋರಿಸ್ತಾ ಇದೆ, ಬಿಲ್ ಡೀಟೇಲ್ಸ್ ಅಂತ ಹೇಳ್ಬಿಟ್ಟು ಇಲ್ಲಿ ಕಸ್ಟಮರ್ ನೇಮ್ ತೋರಿಸ್ತಾ ಇದೆ, ನನ್ನ ಒಂದು ಹೆಸರು ತೋರಿಸ್ತಾ ಇದೆ. ಜೊತೆಗೆ ಇಲ್ಲಿ 3,883 ರೂಪಾಯಿ ಅಮೌಂಟ್ ನೋಡ್ತಾ ಇರ್ಬೋದು. ಇಲ್ಲಿ ಡ್ಯೂ ಡೇಟ್ ಕೂಡ ತೋರಿಸ್ತಾ ಇದೆ 11 ಮಾರ್ಚ್ 2024. ಓಕೆ, ಸೊ ಈ ರೀತಿಯಾಗಿ ತೋರಿಸುತ್ತೆ. ಆ್ಯಂಡ್ ಕೆಳಗಡೆ ನೀವು ಪ್ರೊಸೀಡ್ ಟು ಪೇ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಇಲ್ಲಿ ಪೇಮೆಂಟನ್ನು ಮಾಡ್ಕೋಬೋದು. ಜಸ್ಟ್ ನೀವು ಇದನ್ನು EMI ಪೇಮೆಂಟ್ಸ್ಗೋಸ್ಕರ ಯೂಸ್ ಮಾಡ್ಕೋಬೋದು. ಪ್ರತಿ ತಿಂಗಳು ನಿಮ್ಮದು ಡ್ಯೂ ಡೇಟ್ಗಿನ ಮುಂಚೆನೇ ನೀವು ಇಲ್ಲಿ ಪೇಮೆಂಟನ್ನು ಮಾಡ್ಕೊಂಬೇಡಿ ಗೈಸ್. ಓಕೆ, ಸೊ ಈ ರೀತಿಯಾಗಿ ಪೇಮೆಂಟ್ ಮಾಡಿದರೆ ಯಾವುದೇ ನಿಮ್ಮದು ಚಾರ್ಜಸ್ ಇರಲ್ಲ. ಸೊ ಆಲ್ರೆಡಿ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಫೋನ್ಪೇನೇ ಇದು.
ಜೊತೆಗೆ ಟೈ ಅಪ್ ಮಾಡ್ಕೊಂಡಿರೋದ್ರಿಂದ ನೀವು ಫೋನ್ಪೇಗೆ ನೀವು ಪೇಮೆಂಟ್ ಮಾಡಿದರೆ ಅವರು ಮಾಡ್ಕೊತಾರೆ. ಓಕೆ, ಸೊ ಈ ರೀತಿಯಾಗಿ ನೀವು ಕ್ರೆಡಿಟ್ ಬಿ ಆ್ಯಪಲ್ಲಿ ಫೋನ್ಪೇಯಿಂದ ರೀಪೇಮೆಂಟನ್ನು ಮಾಡ್ಕೋಬೋದು. ಇದರಲ್ಲಿ ಫುಲ್ ಮಾಡ್ಕೊಳಕ್ಕಾಗಲ್ಲ, ಜಸ್ಟ್ ನೀವು EMIಸ್ಗಳನ್ನು ಮಾತ್ರ ಪ್ರತಿ ತಿಂಗಳು ಮಾಡ್ಕೋಬೋದು. ಸೊ ಹಲವಾರು ಜನ ಗೈಸ್ ಇಲ್ಲಿ ನೀವು ಗೂಗಲ್ ಪೇನ ಯೂಸ್ ಮಾಡ್ಕೊತಾ ಇರ್ತೀರಾ. ಸೊ ಗೂಗಲ್ ಪೇಯಿಂದ ಯಾವ ರೀತಿಯಾಗಿ ಪೇಮೆಂಟ್ ಮಾಡಬೇಕು ಕ್ವಿಕ್ ಆಗಿ ತೋರಿಸ್ಕೊಟ್ಬಿಡ್ತೀನಿ. ಸೊ ಇಲ್ಲಿ ಮೇಲ್ಗಡೆ ಸರ್ಚ್ ಆಪ್ಷನ್ ಇದೆ ಅಲ್ಲ, ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಡಿ. ಕ್ಲಿಕ್ ಮಾಡಿದ ತಕ್ಷಣ ನೀವು ಇಲ್ಲಿ ಸರ್ಚ್ ಮಾಡ್ಕೋಬೇಕು ಕ್ರೆಡಿಟ್ ಬಿ ಅಂತ ಹೇಳ್ಬಿಟ್ಟು. ಓಕೆನಾ, ಸೊ ಕ್ರೆಡಿಟ್ ಬಿ ಅಂತ ಹೇಳ್ಬಿಟ್ಟು ನೀವು ಸರ್ಚ್ ಮಾಡ್ಕೊಳ್ಳಿ. ಸೊ ಕ್ರೆಡಿಟ್ ಬಿ ಅಂತ ಸರ್ಚ್ ಮಾಡಿದ ತಕ್ಷಣ ನಿಮಗೆ ನೋಡಲಿಕ್ಕೆ ಸಿಗುತ್ತೆ. ಸೊ ಮೊದಲೇದಾಗಿ ನೀವು ಮೊಬೈಲ್ ನಂಬರ್ ಎಂಟರ್ ಮಾಡ್ಕೋಬೇಕು. ಮೊಬೈಲ್ ನಂಬರ್ ಎಂಟರ್ ಮಾಡಿದ ತಕ್ಷಣ ಇಲ್ಲಿ ಡೇಟ್ ಆಫ್ ಬರ್ತ್ ಕೇಳುತ್ತೆ. ಇಲ್ಲಿ ಉಲ್ಟಾ ಗೈಸ್, ಓಕೆ, ಇಯರ್, ಮಂತ್ ಮತ್ತೆ ಡೇಟ್ ವೈಸ್ ಇಲ್ಲಿ ನೀವು ಡೇಟ್ ಆಫ್ ಬರ್ತ್ ಹಾಕಬೇಕು. ಓಕೆ, ಡೇಟ್ ಆಫ್ ಬರ್ತ್ ಹಾಕಿದ ತಕ್ಷಣ ಇಲ್ಲಿ ಇದನ್ನ ಆಪ್ಷನಲ್ ಇದೆ, ಇದು ಅಷ್ಟೇ ಬಿಟ್ಬಿಡಿ. ನಂತರ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಒಂದು ಜನರೇಟ್ ಆಗಿರುವಂತಹ ಬಿಲ್ ಇಲ್ಲಿ ತೋರಿಸುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇವಾಗ ಅಕೌಂಟ್ ಅನ್ನೋದು ಲಿಂಕ್ ಆಗಿರುತ್ತೆ. ಇವಾಗ ನಾನು ಒಂದು ಪೇಮೆಂಟ್ ಅನ್ನು ತೋರಿಸ್ತಾ ಇದೆ, ನೀವು ನೋಡ್ತಾ ಇರ್ಬೋದು 3883 ರೂಪಾಯಿ ಇಲ್ಲಿ ಪೇಮೆಂಟ್ ಮಾಡಬೇಕು ಮಾರ್ಚ್ 11ಕ್ಕೆ. ಓಕೆ, ಸೊ ಈ ರೀತಿಯಾಗಿದೆ. ಪೇ ಬಿಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಇಲ್ಲಿ ರೀಪೇಮೆಂಟ್ ಅನ್ನ ಮಾಡ್ಕೋಬಹುದು. ಓಕೆ, ಸೊ ಈ ರೀತಿಯಾಗಿ ಗೂಗಲ್ ಪೇ ಅಂತ ಕೂಡ ನೀವು ರೀಪೇಮೆಂಟ್ ಅನ್ನ ಮಾಡ್ಕೋಬಹುದಾಗಿದೆ. ಸೊ ಜಸ್ಟ್ ನಿಮಗೆ ಪೇಮೆಂಟ್ ಮಾಡಲಿಕ್ಕೆ ಗೊತ್ತಿದೆ ಅನ್ಕೊಂಡಿದ್ದೀನಿ. ಸೊ ಜಸ್ಟ್ ಪೇ ಬಿಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಪಿನ್ ಹಾಕಕ್ಕೆ ಕೇಳುತ್ತೆ, ಪಿನ್ ಹಾಕ್ಬಿಟ್ಟು ನೀವು ರೀಪೇಮೆಂಟ್ ಅನ್ನ ಮಾಡ್ಕೋಬಹುದು. ಇದೇ ರೀತಿಯಾಗಿ ಪ್ರತಿ ತಿಂಗಳು ನೀವು ಫೋನ್ ಪೇ ಮತ್ತೆ ಗೂಗಲ್ ಪೇ ಅಂತ ಮಾಡ್ಕೋಬಹುದು. ಇವಾಗ ನಾನು ಆ್ಯಪ್ ಇಂದನೇ ಯಾವ ರೀತಿಯಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ಇವಾಗ ತಿಳಿಸ್ಕೊಡ್ತೀನಿ. ಓಕೆನಾ, ಸೊ ಇವಾಗ ಮೊದಲದಾಗಿ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ತಕ್ಷಣ ಈ ರೀತಿ ನಿಮಗೆ ನೋಡಲಿಕ್ಕೆ ಸಿಗುತ್ತೆ ಇಂಟರ್ಫೇಸ್. ಕೆಳಗಡೆ ಇಲ್ಲಿ ನಿಮಗೆ ಹೋಮ್ ಮತ್ತೆ ರೀಪೇಮೆಂಟ್ ಆಪ್ಷನ್ ಇರುತ್ತೆ. ಸೊ ರೀಪೇಮೆಂಟ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಸೊ ಇಲ್ಲಿ ರೀಪೇಮೆಂಟ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ಸೊ ನೋಡ್ತಾ ಇರ್ಬೋದು 3874 ರೂಪಾಯಿ 11 ಮಾರ್ಚ್ 2024ಕ್ಕೆ ಡ್ಯೂ ಇದೆ. ಸೊ ಇಲ್ಲಿ ನೀವು ಪೇ ನೌ ಮೇಲೆ ಕ್ಲಿಕ್ ಮಾಡಬೇಕು. ಸಿಂಪಲ್ ಆಗಿ ಇಲ್ಲಿ ಕಾಣ್ತಾ ಇದೆಯಲ್ಲ, ಸೊ ಪೇ ನೌ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ನೀವು ಇಲ್ಲಿ UPI ಅಂತ ಮಾಡ್ಕೊಬೋದು. ಯಾವುದೇ ಕನ್ವೀನಿಯನ್ಸ್ ಫೀಸ್ ಇಲ್ಲಿ ಇರಲ್ಲ. ಸೊ ಇಲ್ಲಿ ಡೆಬಿಟ್ ಕಾರ್ಡ್ ಅಂತ ಮಾಡಿದರೆ ಸ್ಮಾಲ್ ಕನ್ವೀನಿಯನ್ಸ್ ಫೀಸ್ ಇಲ್ಲಿ ಚಾರ್ಜ್ ಮಾಡ್ತಾರೆ. ನಂತರ ನೆಟ್ ಬ್ಯಾಂಕಿಂಗ್ ಇಂದ ಮಾಡಿದ್ರು ಕೂಡ ಇಲ್ಲಿ ಕನ್ವೀನಿಯನ್ಸ್ ಫೀಸ್ ಚಾರ್ಜ್ ಮಾಡ್ತಾರೆ. ಸೊ ನಾನು ನಿಮಗೆ ರೆಕಮೆಂಡ್ ಮಾಡೋದೇನು ಅಂತಂದರೆ UPI ಅಂತ ಮಾಡ್ಕೊಳ್ಳಿ. ನಮಗೆ ಎಕ್ಸ್ಟ್ರಾ ಕೊಡಬೇಕು ಅಂತ ಏನೂ ಇಲ್ಲ. ಓಕೆನಾ, ಸೊ ಇಲ್ಲಿ ಜಸ್ಟ್ UPI ಅಂತ ಮಾಡ್ಕೊಳ್ಳಿ. ಸೊ ಪೇ ವಿತ್ UPI ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಇವಾಗ 3 ಆಪ್ಷನ್ ತೋರಿಸ್ತಾ ಇದೆ. ಸೊ ಎಲ್ಲರೂ ಕೂಡ ಈ ಒಂದು 3 ಆ್ಯಪ್ಸ್ನ ಅಲ್ಲಿ ಯಾವುದಾದ್ರೂ ಒಂದು ಆ್ಯಪ್ಸ್ನ ಯೂಸ್ ಮಾಡ್ತಾನೆ ಇರ್ತೀರಾ. ಸೊ ಫೋನ್ಪೇ ಆಗಿರ್ಬೋದು, ಗೂಗಲ್ ಪೇ ಮತ್ತು Paytm. ಸೊ ಹಲವಾರು ಜನ ಫೋನ್ಪೇ ಯೂಸ್ ಮಾಡ್ತಾ ಇರ್ತೀರಾ ಅನ್ಕೊಂಡಿದ್ದೀನಿ. ಸೊ ಇವಾಗ ನಿಮ್ಮದು UPI ID ಎಂಟರ್ ಮಾಡ್ಕೋಬೇಕು. ಇವಾಗ ಫೋನ್ಪೇ ಮೇಲೆ ಇವಾಗ ಡೈರೆಕ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇವಾಗ ಪೇಮೆಂಟ್ ಡೀಟೇಲ್ಸ್ ಆಲ್ರೆಡಿ ತೋರಿಸ್ಬಿಡುತ್ತೆ. ವಿ ಆರ್ ಫಚಿಂಗ್ ಯುವರ್ ಪೇಮೆಂಟ್ ಡೀಟೇಲ್ಸ್ ಅಂತ ಹೇಳ್ಬಿಟ್ಟು ಬರುತ್ತೆ. ಸ್ವಲ್ಪ ಹೊತ್ತು ನೀವು ವೇಟ್ ಮಾಡ್ಕೊಡಿ. ಸೊ ನೀವು ನೋಡ್ತಾ ಇರ್ಬೋದು ಗೈಸ್, ಡೈರೆಕ್ಟ್ ಆಗಿ ಅದು ಫೋನ್ಪೇಗೆ ರೀಡೈರೆಕ್ಟ್ ಮಾಡುತ್ತೆ ಆ್ಯಂಡ್ ಅಲ್ಲಿಂದನೇ ನೀವು ಪೇಮೆಂಟನ್ನು ಮಾಡ್ಕೋಬೋದು. ಇಲ್ಲ ಅಂತಂದರೆ ಗೂಗಲ್ ಪೇ ಮೇಲೆ ಕ್ಲಿಕ್ ಮಾಡಿದರೆ ಗೂಗಲ್ ಪೇ ಅಂತಲೇ ನೀವು ರೀಪೇಮೆಂಟನ್ನು ಮಾಡ್ಕೋಬೋದು. ಓಕೆ, ಸೊ ಈ ರೀತಿಯಾಗಿ ರೀಪೇಮೆಂಟ್ ಮಾಡೋದಿರುತ್ತೆ UPI ಅಂತ. ಅಥವಾ ನೀವಿಲ್ಲಿ UPI ID ಹಾಕ್ತೀರಾ ಅನ್ಕೊಳ್ಳಿ. ಸೊ UPI ID ಹಾಕಿದರೆ UPI ID ಅಂತ ನೀವು ಮಾಡ್ಕೋಬೋದು. ಓಕೆ, ಸೊ ಇವಾಗ ರೀಪೇಮೆಂಟ್ ಮಾಡಿ ನಿಮಗೆ ತೋರಿಸ್ಕೊಡ್ತೀನಿ. ಆ್ಯಂಡ್ 1 EMI ಅಲ್ಲ, ನಾನು ಫುಲ್ಲಿ ಕ್ಲೋಸ್ ಮಾಡ್ತಾ ಇದ್ದೀನಿ ಈ ಒಂದು ಲೋನ್ನ. ಅಂದರೆ ಫೋರ್ ಕ್ಲೋಜರ್ ಯಾವ ರೀತಿಯಾಗಿ ಮಾಡಬೇಕು ಅದು ಕೂಡ ಇದೇ ಒಂದು ವಿಡಿಯೋನಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಸೊ ಗೈಸ್, ನಾನಿಲ್ಲಿ ಎಲ್ಲ EMIಸ್ಗಳನ್ನು ಒಟ್ಟಿಗೆ ಪೇಮೆಂಟ್ ಮಾಡ್ಕೊತಾ ಇದ್ದೀನಿ. ಅಂದರೆ ಇಲ್ಲಿ ಫೋರ್ ಕ್ಲೋಸ್ ಮಾಡ್ತಾ ಇದ್ದೀನಿ ನನ್ನ ಒಂದು ಲೋನನ್ನು. ಓಕೆನಾ, ಸೊ ಫೋರ್ ಕ್ಲೋಸ್ ಲೋನ್ ಅಂತ ಇದೆಯಲ್ಲ, ಸೊ ನೋಡ್ತಾ ಇರೋದು ಪೇ ಆಲ್ EMIs ಅಂದರೆ ಎಲ್ಲ EMIಸ್ಗಳನ್ನು ನಾನಿಲ್ಲಿ ಪೇಮೆಂಟ್ ಮಾಡ್ತೀನಿ. ಹೇಳೋದಾದರೆ ನಾನು ಇವಾಗ ಲೋನ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಓಕೆನಾ, ಸೊ ಇಲ್ಲಿ ಪೇ ನೌ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ಸೊ ಪೇ ನೌ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಬರುತ್ತೆ. ನೀವು ಫುಲ್ಲಿ ಲೋನ್ನ ಕ್ಲೋಸ್ ಮಾಡಬೇಕು ಅಂತಂದರೆ ಮಾತ್ರ ಇಲ್ಲಿ ಫೋರ್ ಕ್ಲೋಜರ್ ಮೇಲೆ ಕ್ಲಿಕ್ ಮಾಡಿ ಪೇಮೆಂಟ್ ಮಾಡ್ಕೊಳ್ಳಿ. ಅಂದರೆ ಇವಾಗ ನನಗೆ ಒಂದು ಲೋನ್ ತೊಗೊಂಡಿದ್ದೀನಲ್ವಾ, ಇವಾಗ ನನಗೆ ಫುಲ್ಲಿ ಕ್ಲೋಸ್ ಮಾಡಬೇಕು. ನಮ್ಮ ಕಡೆ ಆಲ್ರೆಡಿ ಅಮೌಂಟ್ ಬಂದುಬಿಟ್ಟಿದೆ ಆ್ಯಂಡ್ ನಾವು ಇವಾಗ ಫುಲ್ಲಿ ಕ್ಲೋಸ್ ಮಾಡಬೇಕು ಅಂದ್ಕೊಂಡಿದ್ರೆ ಮಾತ್ರ ನೀವು ಕ್ಲೋಸ್ ಮಾಡ್ಬೋದು. ಓಕೆನಾ, ಸೊ ಇವಾಗ ನಿಮಗೆ ಅವಶ್ಯಕತೆ ಇಲ್ಲ ಅಮೌಂಟಿಂದು ಅಂದರೆ ಕ್ಲೋಸ್ ಮಾಡ್ಬೋದು. ಇವಾಗ 18,000 ನಾನು ತೊಗೊಂಡಿದ್ದೆ, ನನಗೆ ಅಮೌಂಟು ಡಿಸ್ಪೋಸ್ ಆಗಿದ್ದು ಬ್ಯಾಂಕ್ ಅಕೌಂಟ್ಗೆ. ಸೊ ನನಗೆ ಗೈಸ್ ಇಲ್ಲಿ ಬ್ಯಾಂಕ್ ಅಕೌಂಟ್ಗೆ ರಿಸೀವ್ ಆಗಿದ್ದು 16,422 ರೂಪಾಯಿ. ಆ್ಯಂಡ್ ಇವಾಗ ಲೋನ್ ಅಮೌಂಟ್ ನೋಡ್ಕೋಬೋದು ನೀವು ಎಷ್ಟು ಪೇಮೆಂಟ್ ಮಾಡಬೇಕು ಅಂತಂದರೆ ಇಲ್ಲಿ ಲೋನ್ ಫೀಸ್ ರಿಫಂಡ್ ಆಗ್ತಾ ಇದೆ 820 ರೂಪಾಯಿ. ಆ್ಯಂಡ್ ಇಂಟ್ರೆಸ್ಟು ಔಟ್ಸ್ಟ್ಯಾಂಡಿಂಗ್ ಇಂಟ್ರೆಸ್ಟ್ ಇಲ್ಲಿ 15 ರೂಪಾಯಿ. ಆ್ಯಂಡ್ 17,195 ರೂಪಾಯಿ ನಾವಿಲ್ಲಿ ಪೇಮೆಂಟನ್ನು ಮಾಡ್ಕೋಬೇಕಾಗಿರುತ್ತೆ ಅಟ್ ದಿ ಎಂಡ್. ಓಕೆ, ಸೊ ಇವಾಗ ನಮಗೆ ಈ ಒಂದು ಲೋನ್ ಎಷ್ಟು ಕಾಸ್ಟ್ ಆಯಿತು ಅಂತಂದರೆ 17,192 ರೂಪಾಯಿ ಇವಾಗ ಪೇಮೆಂಟ್ ಮಾಡ್ಕೊತಾ ಇದ್ವಿ. ಓಕೆ, ನಮಗೆ ಇಲ್ಲಿ ಬ್ಯಾಂಕ್ ಅಕೌಂಟ್ಗೆ ಬಂದಿದ್ದು 16,422 ರೂಪಾಯಿ. ಅಂದರೆ ಇಲ್ಲಿ 770 ರೂಪಾಯಿ ನಾವಿಲ್ಲಿ ಜಾಸ್ತಿ ಪೇಮೆಂಟನ್ನು ಮಾಡ್ಕೊತಾ ಇದ್ದೀವಿ. ಇದು ನೀವು ದಂಡ ಅನ್ಬೋದು ಅಥವಾ ಫೋರ್ ಕ್ಲೋಜರ್ ಚಾರ್ಜಸ್ ಅನ್ಬೋದು. ಓಕೆ, ಸೊ ನೀವು ಇದೇ ರೀತಿಯಾಗಿ ಹೇಳ್ಬೋದು. ಓಕೆ, ಸೊ ಇದು ಫೋರ್ ಕ್ಲೋಜರ್ ಚಾರ್ಜಸ್ ಕೊಟ್ಟರೆ ನೀವಿಲ್ಲಿ ಪೇಮೆಂಟ್ ಮಾಡೋಕ್ಕಾಗೋದು. ಓಕೆ, ಸೊ ಇವಾಗ ನೋಡಿ ಪೇಮೆಂಟ್ ಮಾಡಬೇಕಾಗಿರುತ್ತೆ. ಇಲ್ಲಿ ಕೆಳಗಡೆ ಪೇ ನೌ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಸೊ ನಾವು ಇವಾಗ ಎಕ್ಸ್ಟ್ರಾ ಎಷ್ಟು ಕೊಟ್ಟಂಗಾಯಿತು 770 ರೂಪಾಯಿ ಮಾತ್ರ. ಓಕೆ, ಸೊ 18,000ಕ್ಕೆ 770 ರೂಪಾಯಿ ಹೋಯ್ತು ಅನ್ಕೋಬೇಕು. ಸೊ ನಿಮಗೋಸ್ಕರ ಏನಾದರೂ ಮಾಡೋಕ್ಕೆ ರೆಡಿ. ಸೊ ಅದಕ್ಕೆ ಒಂದು ಲೈಕ್ ಮಾಡಿ. ಓಕೆನಾ, ಸೊ ಒಂದು ಲೈಕ್ ಮಾಡ್ಕೊಳ್ಳಿ. ಇವಾಗ ಪೇ ನೌ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ಪೇ ನೌ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇವಾಗ ರೀಸನ್ ಕೇಳುತ್ತೆ, ಏನಕ್ಕೆ ಈ ಒಂದು ಲೋನ್ನ ನೀವು ಫೋರ್ ಕ್ಲೋಸ್ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು. ಸೊ ಐ ವಾಂಟ್ ಟು ಇನ್ಕ್ರೀಸ್ ಮೈ ಕ್ರೆಡಿಟ್ ಲಿಮಿಟ್ ಅಂತ ಬರ್ತಾ ಇದೆ. ಸೊ ಇದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಸೊ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಡಿ. ಓಕೆ,
ಸೊ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕೆಳಗಡೆ ಯು ಪಿ ಐ ಇರುತ್ತೆ. ಸೊ ಸೇಮ್ ಯು ಪಿ ಐ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ, ಪೇ ವಿತ್ ಯು ಪಿ ಐ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ನೀವು ಫೋನ್ಪೇನ ಅಥವಾ ಗೂಗಲ್ ಪೇ ಯಾವ್ದು ನೀವು ಯೂಸ್ ಮಾಡ್ತೀರಲ್ವಾ, ಸೊ ಅದನ್ನು ಪೇಮೆಂಟ್ ಮಾಡ್ಕೋಬೋದು, ರೀಡೈರೆಕ್ಟ್ ಮಾಡುತ್ತೆ, ಇಲ್ಲಾಂದರೆ ಯು ಪಿ ಐ ಐ ಡಿ ಆಗ್ಬೋದು. ನಾನು ನಿಮಗೆ ಇದನ್ನು ರೆಕಮೆಂಡ್ ಮಾಡ್ತೀನಿ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ನಾನು ಇವಾಗ ಪೇಮೆಂಟನ್ನು ಮಾಡ್ಕೊತೀನಿ. ಸೊ ಪ್ಲೀಸ್ ವೇಟ್ ಬರುತ್ತೆ. ಸೊ ಫೆಚಿಂಗ್ ಯುವರ್ ಪೇಮೆಂಟ್ ಡೀಟೇಲ್ಸ್ ಅಂತ ಬರುತ್ತೆ. ಇವಾಗ ನಾನು ಇಲ್ಲಿ ಪೇಮೆಂಟನ್ನು ಇದನ್ನು ಮಾಡ್ಕೊತೀನಿ. ನೋಡ್ತಾ ಇರ್ಬೋದು ಈಗ 17,195 ರೂಪಾಯಿ ಪೇಮೆಂಟನ್ನು ಮಾಡ್ಕೊಬೇಕು. ಸೊ ಪೇಮೆಂಟ್ ನಾನು ಇಲ್ಲಿ ಮಾಡ್ಕೊತೀನಿ ಪಿನ್ನನ್ನು ಹಾಕ್ಬಿಟ್ಟು. ಸೊ ನೀವು ನೋಡ್ಕೋಬೋದು ಗೈಸ್, ನಾನು ಇಲ್ಲಿ ಪೇಮೆಂಟ್ ಅನ್ನೋದು ಸಕ್ಸಸ್ಫುಲ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಅದನ್ನು ಡೈರೆಕ್ಟಾಗಿ ಅದು ರೀಡೈರೆಕ್ಟ್ ಮಾಡುತ್ತೆ ನಿಮಗೆ. ಸೊ ಇವಾಗ ಸಕ್ಸಸ್ ಅಂತ ಬಂದಿದೆ. ಇವಾಗ ನಾನು ಫುಲ್ಲಿ ಪೇಮೆಂಟನ್ನು ಮಾಡಿಕೊಂಡೆ ಆ್ಯಂಡ್ ಇವಾಗ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ಓಕೆ, ಸೊ ಈಗ ಎಲ್ಲ ಫುಲ್ಲಿ ರೀಪೇಮೆಂಟ್ ಆಯಿತು. ಇವಾಗ ಮತ್ತೆ ನೀವು ಮತ್ತೆ ಲೋನ್ ಬೇಕು ಅಂತಂದರೆ ಗೆಟ್ ನೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮತ್ತೆ ಲೋನ್ನ ತೊಗೊಬೋದು 5 ತಿಂಗಳಿಗೆ. ನಂತರ ಇದೆಲ್ಲ ನನಗೆ ಇಲ್ಲಿ ಪರ್ಸ್ನಲ್ ಲೋನ್ ಬೇಕು, ಸ್ಯಾಲರಿ ಇದ್ದೀನಿ ಅಂತಂದರೆ ಇಲ್ಲಿ 5 ಲಕ್ಷ ರೂಪಾಯಿವರೆಗೆ ಲೋನ್ ಸಿಗುತ್ತೆ, ಅಪ್ ಟು 24 ತಿಂಗಳವರೆಗೆ. ಇದನ್ನು ಕೂಡ ನೀವು ಅಪ್ಲೈ ಮಾಡ್ಕೋಬೋದು. ಸೊ ಸಿಂಪಲ್ ಸ್ಟೆಪ್ ಇರುತ್ತೆ. ಜಸ್ಟ್ ನೀವು KYC ಮಾಡ್ಕೋಬೇಕಾಗಿರುತ್ತೆ, ವಿಡಿಯೋ KYC. ಒಬ್ಬರು ನಿಮ್ಮ ಏನು ಎಂಪ್ಲಾಯ್ ಇರ್ತಾರೆ ಕ್ರೆಡಿಟ್ ಬಿ ಅವರು ಬಂದ್ಬಿಟ್ಟು ನಿಮಗೆ ವಿಡಿಯೋ ಕಾಲ್ ಮಾಡಿಬಿಟ್ಟು ಇದು ಮಾಡ್ತಾರೆ. ಸೊ ಅದನ್ನು ವೆರಿಫೈ ಮಾಡ್ಕೊತಾರೆ. ಓಕೆ, ಸೊ ನಿಮಗೆ ಸ್ಯಾಲರಿ ಬೇಕು ಅಂತಂದರೆ ಸ್ಯಾಲರಿ ಇದ್ರಿ ಅಂತಂದರೆ ಇದನ್ನು ತೊಗೋಬೋದು, ಇಲ್ಲ ಫ್ಲೆಕ್ಸಿ ಲೋನೇ ನಿಮಗೋಸ್ಕರ ಇರುತ್ತೆ, ಜೊತೆಗೆ ಪರ್ಚೇಸ್ ಆನ್ EMI ಲೋನ್ ಕೂಡ ತೊಗೋಬೋದು. ಇದು 6 ಮಂತ್ಸಿಂದ ಇರುತ್ತೆ. ನಂತರ ಇಲ್ಲಿ ಬಿಸ್ನೆಸ್ ಲೋನ್ ಬೇಕು ಅಂತಂದರೆ ಬಿಸ್ನೆಸ್ ಲೋನ್ ಕೂಡ ನೀವು ತೊಗೋಬೋದು. ಸೊ ಬೆಸ್ಟ್ ಇದೆ. ಆ್ಯಂಡ್ ಕ್ರೆಡಿಟ್ ರಿಪೋರ್ಟ್ ಚೆಕ್ ಮಾಡ್ತೀರಾ ಅಂತಂದರೆ ನೀವು ಇಲ್ಲಿ ಕ್ರೆಡಿಟ್ ರಿಪೋರ್ಟ್ ಕೂಡ ನೀವು ಚೆಕ್ ಮಾಡ್ಕೋಬೋದು. ಸೊ ಗುಡ್ ಇದೆ, ನಂದು ನೋಡ್ತಾ ಇರ್ಬೋದು 704 ಇದೆ. ಸೊ ಇಕ್ವಿಫ್ಯಾಕ್ಸಿಂದ ಇದು ಬರ್ತಾ ಇದೆ. ಓಕೆ, ಸೊ ಇಷ್ಟಿರುತ್ತೆ. ನೀವು ಇಲ್ಲಿ ನಿಮ್ಮ ಒಂದು ಪೇಮೆಂಟ್ ಆಗಿದೆನಾ ಇಲ್ವಾ ಅಂತ ಹೇಳ್ಬಿಟ್ಟು ಆಲ್ರೆಡಿ ಕನ್ಫರ್ಮ್ ಆಗಿದೆ, ಬಟ್ ಆದರೂ ಕೂಡ ನೀವು ಇಲ್ಲಿ ಅಕೌಂಟಲ್ಲಿ ಬಂದುಬಿಟ್ಟು ಟ್ರಾನ್ಸಾಕ್ಷನ್ಸಲ್ಲಿ ಹೋಗ್ಬಿಟ್ಟು ನೀವು ನೋಡ್ಕೋಬೋದು. ಸೊ ಅದು ಕೂಡ ನೆಕ್ಸ್ಟ್ ನಿಮಗೆ ತೋರಿಸ್ಕೊಡ್ತೀನಿ. ಸೊ ಓಕೆ, ಸದ್ಯಕ್ಕಂತೂ ಅದು ತೋರಿಸ್ತಾ ಇಲ್ಲ, ಟ್ರಾನ್ಸಾಕ್ಷನ್ಸ್ ಆಪ್ಷನ್ ಕೂಡ ಇಲ್ಲಿ ಇಲ್ಲ. ಸೊ ನೆಕ್ಸ್ಟ್ ಅದು ತೋರಿಸ್ಬೋದು ಅಂದ್ಕೊಂಡಿದ್ದೀನಿ, ನೆಕ್ಸ್ಟ್ ಬರುತ್ತೆ ಅಂದ್ಕೊಂಡಿದ್ದೀನಿ ಆಪ್ಷನ್. ಓಕೆ, ಸೊ ಇಷ್ಟಿರುತ್ತೆ. ಇವಾಗ ನೆಕ್ಸ್ಟು ಇನ್ನೊಂದು ಏನಾದರೂ ನೀವು ಲೋನ್ ತೊಗೋಬೇಕು ಅಂದ್ಕೊಂಡಿದ್ರೆ ಇವಾಗ ನೀವು ಎಲಿಜಿಬಲ್ ಆಗಿರ್ತೀರಾ, ಮತ್ತು ನೀವು ಲೋನ್ನ ತೊಗೋಬೋದು. ಕ್ರೆಡಿಟ್ ಬಿ ಆ್ಯಪಲ್ಲಿ ಆಗಿರ್ಬೋದು ಅಥವಾ ಬೇರೆ ಯಾವುದಾದ್ರೂ ಆ್ಯಪಲ್ಲಿ ಆಗಿರ್ಬೋದು, ನೀವು ಇವಾಗ ಲೋನ್ನ ತೊಗೋಬೋದು. ಓಕೆ, ಸೊ ಇಷ್ಟಿರುತ್ತೆ. ಆ್ಯಂಡ್ ನೆಕ್ಸ್ಟು ಇನ್ನೊಂದು ಆ್ಯಪ್ನ ನಿಮಗೆ ಹೇಳಬೇಕು ಅಂದ್ಕೊಂಡ್ರೆ ಟ್ರೂ ಬ್ಯಾಲೆನ್ಸ್ ಇದೆ ಗೈಸ್. ಓಕೆನಾ, ಸೊ ಟ್ರೂ ಬ್ಯಾಲೆನ್ಸ್ ಬೆಸ್ಟ್ ಆ್ಯಪ್ ಗೈಸ್. ನೀವೇನಾದರೂ ಟ್ರೂ ಬ್ಯಾಲೆನ್ಸಲ್ಲಿ ಲೋನ್ನ ತೊಗೊತೀರಾ ಅಂತಂದರೆ ನಿಮಗೆ ಇನ್ಸ್ಟೆಂಟ್ ಆಗಿ ಸಿಗುತ್ತೆ. ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಓಕೆ, ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ನೀವು ಪ್ಲೇಸ್ಟೋರ್ ಮೇಲೆ ರೀಡಾಕ್ಟ್ ಆಗ್ತೀರಾ. ಸೊ ಟ್ರೂ ಬ್ಯಾಲೆನ್ಸ್ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿಕೊಂಡು ಅಪ್ಲೈ ಮಾಡ್ಕೊಳ್ಳಿ. ಸೊ ಆಲ್ರೆಡಿ ನಾನು ವೀಡಿಯೋನ ಮಾಡಿದ್ದೀನಿ, ಐ ಬಟನಲ್ಲಿ ಕೊಟ್ಟಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ. ಲಿಂಕನ್ನು ಹೋಗ್ಬಿಟ್ಟು ಅಪ್ಲೈ ಮಾಡ್ಕೊಳ್ಳಿ, ಸಿಗುತ್ತೆ. ಓಕೆ, ಸೊ ಯಾವಾಗ ಇದಾಗಿರುತ್ತೆ ಈ ವಿಡಿಯೋ. ಈ ಒಂದು ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಸೊ ಸಿಗೋಣ ಗೈಸ್ ಮತ್ತೊಂದು ವಿಡಿಯೋನಲ್ಲಿ. ಅಲ್ಲಿವರೆಗೂ ಪೀಸ್ ಔಟ್.